ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ವಿಡಿಯೋದಾಗ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ನಾವು ಗ್ರಾಮೋನ್ನಲ್ಲಿ ಅಪ್ಲೈ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಗ್ರಾಮೋನ್ನಲ್ಲಿ ಸೇವಾ ಸಿಂಧು ಮೂಲಕ ಅಪ್ಲೈ ಮಾಡ್ತೀವಿ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸರ್ಚ್ ಬಾರ್ನಲ್ಲಿ ಪೊಲೀಸ್ ಸರ್ವಿಸನ್ನು ನಾವು ಫೈಂಡ್ ಔಟ್ ಮಾಡಿದ ತಕ್ಷಣ ಉದ್ಯೋಗ ಪರಿಶೀಲನೆಗಾಗಿ ಅರ್ಜಿ ಅಂತ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಒಂದು ಈ ಥರ ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮತ್ತು ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀವಿ. ನಂತರ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಈ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡೋದ್ರ ಮೂಲಕ ನೀವು ಈ KYCಯನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ಈ KYCಯನ್ನು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಅಪ್ಲಿಕೇಶನ್ ಫಾರ್ಮ್ಗೆ ರೀಡೈರೆಕ್ಟ್ ಆಗ್ತೀವಿ. ಅಪ್ಲಿಕೇಶನ್ಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಒಳಗೆ ಎರಡು ಆಪ್ಷನ್ ಅದಾವೆ. ಒಂದು ಆಂಟಿಸಿಡೆಂಟ್, ಇನ್ನೊಂದು ಆಂಟಿಸಿಡೆಂಟ್ ಆ್ಯಂಡ್ ಅಡ್ರೆಸ್. ಇದರೊಳಗೆ ನಾವೀಗ ಅಪ್ಲೈ ಮಾಡಕತ್ತಿರೋದು ಆಂಟಿಸಿಡೆಂಟ್ ಓನ್ಲಿ. ಅದಕ್ಕಾಗಿ ನಾನು ಫಸ್ಟ್ ಒಂದು ಆಪ್ಷನನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಈ ಆಂಟಿಸಿಡೆಂಟ್ ಓನ್ಲಿ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗಾಗಿ ನಾವು ಪೇ ಮಾಡಬೇಕಾಗಿರೋದು 450 ರೂಪಾಯಿ. ಬಟ್ ಇಲ್ಲಿರೋ ಸೆಕೆಂಡ್ ಆಪ್ಷನ್ ಆಂಟಿಸಿಡೆಂಟ್ ಆ್ಯಂಡ್ ಅಡ್ರೆಸ್ ಓನ್ಲಿ ಸರ್ಟಿಫಿಕೇಟ್ಗಾಗಿ ನೀವೇನಾದರೂ ಅಪ್ಲೈ ಮಾಡಬೇಕಪ್ಪ ಅಂದ್ರೆ 1500 ರೂಪಾಯಿ ಫೀಸ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿಕೊಂಡು ನಿಮ್ಮ ಡೇಟ್ ಆಫ್ ಬರ್ತು, ತಂದೆ ಅಥವಾ ಗಂಡನ ಹೆಸರು, ಹಾಗೆ ನಿಮಗೆ ಈ ಸರ್ಟಿಫಿಕೇಟು ಯಾವ ಉದ್ದೇಶಕ್ಕಾಗಿ ಬೇಕಾಗಿದೆ ಅನ್ನೋ ಒಂದು ರೀಸನನ್ನು ಎಂಟ್ರಿ ಮಾಡ್ಕೋತೀವಿ. ನಂತರ ನೀವು ಈ ಪ್ರೆಸೆಂಟ್ ಪ್ಲೇಸಲ್ಲಿ ಯಾವ ಅವಧಿಯಿಂದ ಯಾವ ಅವಧಿಯವರೆಗೆ ವಾಸವಾಗಿದ್ದೀರಿ ಅನ್ನೋ ಒಂದು ಡೇಟ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೋತೀವಿ. ನಂತರ ನಿಮ್ಮ ಹಾಲಿ ವಿಳಾಸದ ವಿವರಗಳನ್ನು ಅಂದರೆ ಪ್ರೆಸೆಂಟ್ ಅಡ್ರೆಸ್ ವಿವರಗಳನ್ನು ಎಂಟ್ರಿ ಮಾಡಬೇಕಾಗ್ತದೆ. ಈ ಪ್ರೆಸೆಂಟ್ ಅಡ್ರೆಸ್ ಕಾಲಮ್ ಒಳಗೆ ನಾವು ಮೊದಲಿಗೆ ಮನೆ ಸಂಖ್ಯೆ, ಊರು, ಆಮೇಲೆ ಇಲ್ಲಿ ಕರ್ನಾಟಕ ರಾಜ್ಯ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಯಾಕಪ್ಪ ಅಂದ್ರೆ ಆಧಾರ್ ಕಾರ್ಡನ್ನು ನಾವು KYC ಮಾಡಿದ್ದೀವಿ. ಅದು ಸ್ಟೇಟನ್ನು ಇಲ್ಲಿ ಆಟೋ ಫೆಚ್ ಮಾಡ್ಕೊಂಡದ. ನಂತರ ಸಿಟಿ, ನಿಮ್ಮ ಊರು ಯಾವ ಪೊಲೀಸ್ ಸ್ಟೇಷನ್ ಅಂಡರ್ ಒಳಗೆ ಬರ್ತದೆ, ಹಾಗೆ ನಿಮ್ಮ ಪಿನ್ ಕೋಡ್ ಏನು, ಮೊಬೈಲ್ ನಂಬರ್ ಏನು, ಮೇಲ್ ID ಏನು ಅನ್ನೋ ಒಂದು ಇನ್ಫಾರ್ಮೇಷನ್ಗಳನ್ನು ನಾವಿಲ್ಲಿ ಫಿಲ್ ಮಾಡ್ತೀವಿ. ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಎರಡೂ ಸೇಮ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋತೀವಿ. ನಂತರ ಇಲ್ಲಿ ಎರಡೂ ಸೇಮ್ ಇನ್ಫಾರ್ಮೇಷನ್ ಫಿಲ್ ಆಗುತ್ತೆ. ನಂತರ ಇಲ್ಲಿ ಕೆಳಗಡೆ ಒಂದು ಘೋಷಣೆಯನ್ನು ನೀಡಲಾಗಿದೆ. ಈ ಅರ್ಜಿ ಒಳಗೆ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಸತ್ಯ ಆಗೈತಿ ಅಂತೇಳಿ ನಾನು ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೋತೇನೆ. ಟಿಕ್ ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೊಂಡು ಸಬ್ಮಿಟನ್ನು ಕ್ಲಿಕ್ ಮಾಡಿದ್ವಿಪ್ಪ ಅಂದ್ರೆ ನೀವು ಇಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಸಬ್ಮಿಟ್ ಮಾಡಿದ್ದೀರಿ ಅಂತ ಒಪ್ಕೊಂಡು ಹಾಗೆ ಆಗುತ್ತೆ ಸ್ನೇಹಿತರೆ. ನಂತರ ನಾವೀಗ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋ ಸ್ಟೆಪ್ಗೆ ಬಂದಿದ್ದೀವಿ. ಅಟ್ಯಾಚ್ ಅನೆಕ್ಸರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಅಡ್ರೆಸ್ ಪ್ರೂಫು, ಐಡೆಂಟಿಟಿ ಪ್ರೂಫು ಮತ್ತು ಫೋಟೋ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಡ್ಡಾಯವಾಗಿ ನಾವಿಲ್ಲಿ ಅಪ್ಲೋಡ್ ಮಾಡಲೇಬೇಕು. ಸೊ ಹಾಗಾಗಿ ಮೊದಲಿಗೆ ನಿಮ್ಮ ಅಡ್ರೆಸ್ ಪ್ರೂಫಾಗಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳೋಣ. ನಾವು ನಿಮ್ಮ ಈ ಐಡೆಂಟಿಟಿ ಪ್ರೂಫಾಗಿ ನಿಮ್ಮ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಇನ್ನುಳಿದ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಬೋದು, ಅಥವಾ ಅದೇ ಆಧಾರ್ ಕಾರ್ಡನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡ್ಬೋದು. ಅಡ್ರೆಸ್ ಪ್ರೂಫು ಮತ್ತು ಐಡೆಂಟಿಟಿ ಪ್ರೂಫು ಮತ್ತು ಫೋಟೋವನ್ನು ಅಪ್ಲೋಡ್ ಮಾಡ್ಕೊಂಡ ಈ ಅಟ್ಯಾಚ್ ಮಾಡಿರೋ ಅನೆಕ್ಸರ್ಸನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಕೆಳಗಡೆ ಇರೋ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಅನೆಕ್ಸರ್ಸನ್ನು ಸೇವ್ ಮಾಡ್ಕೊಂಡ್ಮೇಲೆ ಸೈನ್ ಮತ್ತು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಈ ಥರ ಒಂದು ಪಾಪಪ್ ಓಪನ್ ಆಕತ್ತೆ. ಈ ಪಾಪಪ್ ಒಳಗೆ ಒಂದು ಅಗ್ರಿ ಚೆಕ್ ಮಾರ್ಕ್ ಐತಿ. ಆ ಅಗ್ರಿಯನ್ನು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ OTP ಅಥವಾ ಫಿಂಗರ್ ಪ್ರಿಂಟ್ ಎರಡೂ ರೂಪದೊಳಗೆ ನಾವು KYCಯನ್ನು ಮಾಡ್ಬೋದು. ನಾವೀಗ OTPಯನ್ನು ಕ್ಲಿಕ್ ಮಾಡ್ಕೊಂಡಿವಿ. ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊಂಡು ಇಲ್ಲಿ ಆಧಾರ್ OTPಯನ್ನು ತೊಗೋತೀವಿ. ಮೊಬೈಲಿಗೆ ಬಂದಿರೋ OTPಯನ್ನು ಎಂಟ್ರಿ ಮಾಡ್ಕೊಂಡು OTPಯನ್ನು ವೆರಿಫೈ ಮಾಡ್ತೀವಿ. ಸೈನನ್ನು ಕಂಪ್ಲೀಟ್ ಮಾಡ್ತೀವಿ. ಸೈನ್ ಕಂಪ್ಲೀಟ್ ಆದಮೇಲೆ ನಮ್ಮ ಗ್ರಾಮ ಒನ್ ವ್ಯಾಲೆಟ್ ಮೂಲಕ ನಾವು ಪೇಮೆಂಟ್ ಮಾಡ್ತೀವಿ. ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಒಂದು ರೆಸಿಪ್ಟ್ ಜನರೇಟ್ ಆಕತಿ. ಆ ರೆಸಿಪ್ಟನ್ನು ಕಸ್ಟಮರ್ಗೆ ಕೊಡಬೇಕಾಗತ್ತೆ. ಈ ಕಸ್ಟಮರು ಆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಬರೋವರೆಗೂ ಆ ರೆಸಿಪ್ಟನ್ನು ಇಟ್ಕೊಂಡು ತಮ್ಮ ಕೆಲಸವನ್ನು ಮಾಡ್ಕೋಬೋದು. ಈಗ ಜಸ್ಟ್ ಅಪ್ಲಿಕೇಶನ್ ಮಾತ್ರ ಕಂಪ್ಲೀಟ್ ಆಯ್ತಾ. ಇನ್ನು ಮುಂದೆ ಕಸ್ಟಮರ್ ಏನು ಮಾಡಬೇಕಪ್ಪ ಅಂದ್ರೆ ಆ ಪ್ರಸ್ತುತ ಆ ಊರೊಳಗೆ ಏನು ವಾಸವಾಗಿರಲ್ಲ, ಆ ಊರೊಳಗೆ ಯಾರಾದರೂ ಇಬ್ಬರು ಸಿಟಿಜನ್ಸನ್ನು ಕರ್ಕೊಂಡು ಹೋಗಿ
ಪೊಲೀಸ್ ಸ್ಟೇಷನ್ಗೆ ಅವರು ಭೇಟಿ ಆಗ್ಬೇಕು. ಭೇಟಿ ಆದ ನಂತರ ಪೊಲೀಸರು ಏನು ಮಾಡ್ತಾರಪ್ಪ ಅಂದ್ರೆ ವೆರಿಫಿಕೇಷನ್ ಮಾಡಿ ನೀವು ಅದ ಊರವ್ರು ಹೌದು ಅಲ್ಲೋ, ನಿಮ್ಮ ವ್ಯಕ್ತಿತ್ವ ಹೇಗೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಆ ಎರಡೂ ಸಿಟಿಜನ್ಸ್ ಹತ್ರ ಕೇಳಿ ವಿಚಾರ ಮಾಡ್ತಾರೆ. ಇಷ್ಟ ಆ ಪೊಲೀಸರು ಮಾಡಬೇಕಾದಂತಹ ಕರ್ತವ್ಯ ಸ್ನೇಹಿತರೆ. ಸೊ ಇಲ್ಲಿ ನೀವು ಯಾವುದೇ ಫೀಸನ್ನು ಭರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಧಿಕಾರಿಗಳೇನಾದರೂ ನಿಮ್ಮ ಅಪ್ಲಿಕೇಶನ್ ನಾವು ರಿಜೆಕ್ಟ್ ಮಾಡ್ತೀವಿ ಮತ್ತು ನಿನ್ನ ಮೇಲೆ ಕೇಸ್ ಅದಾವು ಅನ್ನೋ ಒಂದು ದಬ್ಬಾಳಿಕೆಯನ್ನು ಮಾಡಿದ್ರೆ ಅದನ್ನು ನೀವು ಪ್ರಶ್ನೆ ಮಾಡ್ಬೋದು. ಆ ಅಧಿಕಾರ ನಿಮಗೈತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಅದಕ್ಕಿಂತ ಮುಂಚೆ ನಿಮಗಿದು ಗೊತ್ತಿರಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಪೊಲೀಸ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿದ 2-3 ದಿನದ ನಂತರ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಆನ್ಲೈನಲ್ಲಿ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆಗಿರೋ ಸರ್ಟಿಫಿಕೇಟ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರಲ್ಲ ಗ್ರಾಮನೊಳಗೆ, ಆ ಗ್ರಾಮನೊಳಗೆ ನಿಮಗೆ ಈ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ ಪ್ರಿಂಟೌಟ್ ಸಿಗುತ್ತೆ. ನಮ್ಮ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್ ಸ್ನೇಹಿತರೆ.